ಸ್ನೇಹಿತರೆ, ವಿದ್ಯಾರ್ಥಿಗಳ ಪೋಷಕರೇ, ನಮಸ್ಕಾರ. ನಿಮ್ಮ ಎಲ್ಲರಿಗೂ ಒಂದು ಅದ್ಭುತವಾದಂಥ ಸುವರ್ಣಾವಕಾಶದ ಒಂದು ಮಾಹಿತಿಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಮನೆಯಲ್ಲಿ ಒಬ್ಬ ವಿದ್ಯಾರ್ಥಿ 9ನೇ ತರಗತಿಯಿಂದ MBBS, IIT ಅಥವಾ IIM ಓದುತ್ತಿದ್ದಾರಾ? ಅವರು ಓದ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಏಕೆಂದರೆ ನಿಮ್ಮ ಮಗುವಿನ ಶಿಕ್ಷಣದ ಕನಸಿಗೆ ಒಂದು ದೊಡ್ಡ ಆರ್ಥಿಕ ಸಹಾಯ ನೀಡಬಹುದಾದಂಥ ಒಂದು ಪ್ರಮುಖ ವಿದ್ಯಾರ್ಥಿ ವೇತನದ ಅವಕಾಶ ಇಲ್ಲಿದೆ. ಅದುವೇ SBI ಪ್ಲಾಟಿನಂ ಜೂಬಿಲಿ ಆಶಾ ಸ್ಕಾಲರ್ಶಿಪ್. ಹಾಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಕೊನೆ ತನಕ. ಸ್ಕಾಲರ್ಶಿಪ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ನಿಮಗೆ ಇಚ್ಛೆ ಪಡ್ತೀನಿ. SBI ಪ್ಲಾಟಿನಂ ಜೂಬಿಲಿ ಆಶಾ ಸ್ಕಾಲರ್ಶಿಪ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿರುವಂಥ SBI ಪ್ಲಾಟಿನಂ ಜೂಬಿಲಿ ಆಶಾ ಸ್ಕಾಲರ್ಶಿಪ್ ಅಡಿಯಲ್ಲಿ ಅರ್ಹ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸದ ಹಂತಕ್ಕೆ ಅನುಗುಣವಾಗಿ ದೊಡ್ಡ ಮೊತ್ತದ ವಿದ್ಯಾರ್ಥಿ ವೇತನವನ್ನು ಪಡೆಯುವ ಅವಕಾಶವಿದೆ. ವಿಶೇಷವಾಗಿ 75ಕ್ಕೂ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳು ಈ ಅವಕಾಶವನ್ನು ತಪ್ಪದೇ ಪರಿಶೀಲಿಸಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಶೇಷವಾಗಿ 75% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಈ ಅವಕಾಶವನ್ನು ತಪ್ಪದೇ ಪರಿಶೀಲಿಸ್ಕೊಬೇಕು ಮತ್ತು ಅವಕಾಶವನ್ನು ಪಡ್ಕೊಬೇಕು. ಇದು ಕೇವಲ ಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ. 9ನೇ ತರಗತಿಯಿಂದ ಓದ್ತಾ ಇರುವಂಥವ್ರು, ಅಲ್ಲಿಂದ ಮೇಲ್ಪಟ್ಟು IIT, ಪದವಿ, ವೃತ್ತಿಪರ ಶಿಕ್ಷಣ, IIM, ಈವನ್ MBBS ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಅವಕಾಶ ಇದೆ. ಸರಿ, ಇದೇನೋ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ, ಎಷ್ಟು ಸಾವಿರ ಜನಕ್ಕೆ ಸಿಕ್ಕತ್ತೆ? 25,707 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡುವಂಥ ಒಂದು ಸುವರ್ಣವಾದಂಥ ಅವಕಾಶ ಆಶಾ ಸ್ಕಾಲರ್ಶಿಪ್. ಇದು ಎಷ್ಟೆಷ್ಟು ಸಿಕ್ಕತ್ತೆ? ಹಾಗಾದರೆ ಎಷ್ಟು ಮೊತ್ತದ ವಿದ್ಯಾರ್ಥಿ ವೇತನ ಸಿಗ್ಬೋದು? ನೀವು ಚಿತ್ರದಲ್ಲಿ ನೋಡ್ಬೋದು. 9ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದ್ತಾ ಇರುವಂಥ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ 15,000ವರೆಗೂ ಸಿಕ್ಕುತ್ತೆ. ಪದವಿ ವಿದ್ಯಾರ್ಥಿಗಳಿಗೆ 75,000ವರೆಗೆ ವರ್ಷಕ್ಕೆ ಇದು. ಪೋಸ್ಟ್ ಗ್ರಾಜ್ಯುಯೇಷನ್ ವಿದ್ಯಾರ್ಥಿಗಳಿಗೆ 2.5 ಲಕ್ಷದವರೆಗೂ ಸಿಕ್ಕತ್ತೆ. IIT 2.5 ಲಕ್ಷ, ಮತ್ತು IIM ವಿದ್ಯಾರ್ಥಿಗಳಿಗೆ 2.5 ಲಕ್ಷ, ಈವನ್ ಮೆಡಿಕಲ್ ಸ್ಟೂಡೆಂಟ್ಸ್ 4.5 ಲಕ್ಷದವರೆಗೂ ವಿದ್ಯಾರ್ಥಿ ವೇತನದ ಅವಕಾಶವಿದೆ. ಇದಲ್ಲದೆ SC ST ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಅವಕಾಶವನ್ನು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈವನ್ ಬೇರೆ ದೇಶಕ್ಕೆ ಹೋಗಿ ಓದಿದ್ರು ಕೂಡ ಬೇರೆ ಬೇರೆ ಟಾಪ್ 200 ಯೂನಿವರ್ಸಿಟೀಸ್, ಬೇರೆ ಬೇರೆ ದೇಶದ ಯೂನಿವರ್ಸಿಟಿಗಳವರೆಗೂ ಹೋಗು ನಾವು ವಿದ್ಯಾಭ್ಯಾಸ ಮಾಡ್ಬೋದಾಗಿದೆ. ಅದಕ್ಕೆ 20 ಲಕ್ಷದವರೆಗೆ ನಿಮಗೆ ನಿಮ್ಮ ವಿದ್ಯಾಭ್ಯಾಸದ ಹಂತಕ್ಕೆ ಅನುಗುಣವಾಗಿ ಗಮನಾರ್ಹವಾದಂಥ ಆರ್ಥಿಕ ಸಹಾಯ ನಿಮಗೆ ಸಿಕ್ಕತ್ತೆ. ಇದನ್ನು ದಯಮಾಡಿ ಬಳಸ್ಕೊಳ್ಳಿ. ಹಾಗಾದರೆ ಯಾರು ಅರ್ಜಿ ಸಲ್ಲಿಸಬೇಕು? ಹಾಗಾದರೆ ನಾವೇನು ಮಾಡಬೇಕು? ಮೊದಲನೇದಾಗಿ ನೀವು ಮಾಡ್ಕೊಬೇಕಾಗಿರೋದು ಶೈಕ್ಷಣಿಕ ಅರ್ಹತೆ ಪರಿಶೀಲಿಸ್ಕೊಳ್ಳಿ. 9ನೇ ತರಗತಿ 9ನೇ ಹಿಡಿದು ಈವನ್ MBBS ವರೆಗೂ ಓದ್ತಾ ಇದ್ದೀರಾ? ಅದರ ಪ್ರಕಾರ ಷರತ್ತುಗಳನ್ನು ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ಮೊದಲು ಅಗತ್ಯ ದಾಖಲೆಗಳು, ಆದಾಯ ಮಿತಿ, ಇತರ ಅರ್ಹತಾ ಷರತ್ತುಗಳನ್ನು ಕೂಡ ನೀವು ವೆಬ್ಸೈಟ್ ಇದೆ ನೋಡಿ, www.sbi-asha-scholarship.co.in. ಇದಕ್ಕೆ ಹೋದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕತ್ತೆ. ಇದು ಬಹಳ ಮುಖ್ಯವಾದಂಥ ಒಂದು ತುರ್ತು ಸಂದೇಶ ವಿದ್ಯಾರ್ಥಿಗಳೇ. ಈಗಾಗಲೇ 21ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕುವರೆಗೂ ನಿಮಗೆ ಸಮಯ ಇದೆ. 2026. ನೀವು ಕೊನೆಯ ದಿನ ಹಾಕೋಬೇಡಿ, ನಾಳೆ ಹಾಕೋಣ, ನಾಡದ್ದು ಹಾಕೋಣ, ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬೇಡಿ. ಇವತ್ತೇ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾಳೆನೆ ಸರಿಯಾದಂಥ ದಾಖಲೆಗಳನ್ನು ತಗೊಂಡು ನೀವು ಅರ್ಜಿ ಸಲ್ಲಿಸಿ, ಸಮಯಕ್ಕೆ ಸರಿಯಾಗಿ ಅರ್ಜಿ ಸಲ್ಲಿಸಿ.
ಯಾಕೆಂದರೆ ವಿದ್ಯಾರ್ಥಿಗಳು ನೀವು ಪಡ್ಕೊಳೋದಲ್ಲದೆ ಬೇರೆಯವ್ರಿಗೂ ತಿಳಿಸಿ. ಪೋಷಕರು ನಿಮಗೆ ಈ ಮಾಹಿತಿ ಸಿಕ್ಕಿದ ಮೇಲೆ ಇನ್ನೊಬ್ಬ ಪೋಷಕರಿಗೂ ಈ ಮಾಹಿತಿಯನ್ನು ಕೊಡಿ. ಇದು ಬಹಳ ಮುಖ್ಯ ಆಗುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ ಆಗ್ಬೋದು, ಕೆಲವು ವಿದ್ಯಾರ್ಥಿಗಳಿಂದ ನನಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಚೆನ್ನಾಗಿರೋದು, ಅದರಿಂದ ಇಂಗ್ಲೀಷಲ್ಲೂ ಕೂಡ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಒಂದು ವಿದ್ಯಾರ್ಥಿ ವೇತನವು ನಿಮ್ಮ ಕುಟುಂಬದ ಮೇಲಿನ ಶಿಕ್ಷಣದ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತೆ. ಅದರಿಂದ ನಿಮ್ಮ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಈ ಮಾಹಿತಿಯನ್ನು ತಪ್ಪದೆ ಹಂಚಿಕೊಳ್ಳಿ. ಎಷ್ಟೋ ಸಮಯ ಚೆನ್ನಾಗಿ ಓದ್ತಾ ಇರ್ತಾರೆ, ಆದರೆ ಆರ್ಥಿಕ ಸಹಾಯ ಮಾಡುವಂಥವ್ರು ಸಿಕ್ಕಲ್ಲ ಅಥವಾ ಗೊತ್ತಿರಲ್ಲ ಮಾಹಿತಿ. ಹಾಗಾಗಿ ಇದು ಅರ್ಹ ವಿದ್ಯಾರ್ಥಿಗಳಿಗೆ ತಲುಪೋದಕ್ಕೋಸ್ಕರ ನೀವು ಈ ಮಾಹಿತಿ ಪಡೆದವರು ಕಾಗೆ ಥರ ಇನ್ನೊಬ್ಬರಿಗೆ ಮಾಹಿತಿ ಕೊಡಿ. ಸೊ ತಡ ಮಾಡಬೇಡಿ. 75% ಅದಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದೀರಾ, ದಯಮಾಡಿ ನೀವು ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸಿ. ನಿಮ್ಮ ಶಿಕ್ಷಣದ ಕನಸುಗಳು ನನಸಾಗಲಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಸರಿಯಾಗಿ ಓದಿದ್ರೆ, ಚೆನ್ನಾಗಿ ಓದಿದ್ರೆ, ಒಳ್ಳೆ ಡಿಸ್ಟಿಂಕ್ಷನ್ ತಗೊಂಡು ಓದಿದ್ರೆ ಇಡೀ ಪ್ರಪಂಚದಲ್ಲಿ ನಿಮಗೆ ಹಣಕಾಸಿನ ನೆರವನ್ನು ನೀಡಲಿಕ್ಕೆ ಸ್ಕಾಲರ್ಶಿಪ್ ರೂಪದಲ್ಲಿ ಬಹಳಷ್ಟು ಸಂಸ್ಥೆಗಳು ಮುಂದೆ ಬರ್ತವೆ. ಅದರಲ್ಲಿ SBI ಫೌಂಡೇಶನ್ ಕೂಡ ಒಂದು. ಅದರಿಂದ SBI ಪ್ಲಾಟಿನಮ್ ಜೂಬಿಲಿ ಆಶಾ ಸ್ಕಾಲರ್ಶಿಪ್ 26-27 ಈ ಮಾಹಿತಿಯನ್ನು ಬೇರೆ ಬೇರೆ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊನೆಯ ದಿನಾಂಕ ಸೆಪ್ಟೆಂಬರ್ 4, 2026. ಆದ್ದರಿಂದ ಈ ಪ್ರತಿಯೊಂದು ಮಾಹಿತಿಯನ್ನು ಅಗತ್ಯವಿರುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅವರು ಕೂಡ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಇದ್ದರೆ ತಗೊಳ್ಳಿ. ಅವರ ಒಂದು ಶಿಕ್ಷಣದ ಹೊರೆ ಕಡಿಮೆ ಮಾಡಿಕೊಳ್ಳಿ, ಪೋಷಕರ ಹೊರೆ ಕಡಿಮೆ ಆಗಲಿ. ಈ ಮಾಹಿತಿಯೊಂದಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇದೇ ರೀತಿಯ ಸ್ಕಾಲರ್ಶಿಪ್ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ತೆಗೆದುಕೊಂಡು ಬಂದು ನಿಮಗೆ ಮಾಹಿತಿ ನೀಡ್ತೀನಿ. ಧನ್ಯವಾದ. ಆದಷ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ, ಇತರರ ಜೊತೆಗೆ ಹಂಚ್ಕೊಳ್ಳಿ. ನಮಸ್ಕಾರ.